ರಾಜ್ಯದ ಜನತೆಗೆ ಪದೇ ಪದೇ ರಾಹುಲ್ ಗಾಂಧಿಯವರು EVM ಸರಿ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತೇಳಿ ಇಲ್ಲಿ ಬಂದು TV ಸ್ಕ್ರೀನ್ ಹಾಕ್ಬಿಟ್ಟು ಮಾದೇಪುರ ಸರಿ ಇಲ್ಲ, ಶಿವಾಜಿನಗರ ಸರಿ ಇಲ್ಲ, ಚಿಕ್ಕಪೇಟೆ ಸರಿ ಇಲ್ಲ, ಆಳಂದ ಸರಿ ಇಲ್ಲ ಎಲ್ಲ ಹೇಳ್ತಾ ಇದ್ರಲ್ಲ. ಈಗ ಸರ್ವೆ ಆಗಿದೆ, ಕರ್ನಾಟಕ ರಾಜ್ಯದ ಜನಗಳ ಸರ್ವೆ ಆಗಿದೆ. ಮೋರ್ ದೆನ್ 78%, ಕೆಲವು ಕಡೆ 83% ಆಗಿದೆ. ಕಲಬುರಗಿ 83%. ಕಲಬುರಗಿಯಲ್ಲಿ EVM ಮೇಲೆ ವಿಶ್ವಾಸ 83.24%, ಒಪ್ಪುವುದಿಲ್ಲ 2%. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ರಾಹುಲ್ ಗಾಂಧಿಗೆ ಮುಖಕ್ಕೆ ಮಂಗಳಾರತಿ. ಈ ಒಂದು ಸಮೀಕ್ಷೆ ಬಂದ ಮೇಲೆ ರಾಹುಲ್ ಗಾಂಧಿ ಮುಖಕ್ಕೆ ಮಂಗಳಾರತಿ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ ಈ ಸಿದ್ದರಾಮಯ್ಯ, DK ಶಿವಕುಮಾರ್, ಇವ್ರ ಮುಖಕ್ಕೂ ಮಂಗಳಾರತಿ ಆಗಿದೆ ಇವತ್ತು. ಇದ್ರ ಮೇಲೆ ಕಂಪ್ಲೇಂಟ್ ಇದ್ರೆ ಕೊಡಲಿ. ಇವಾಗ ಅವ್ರಿಗೆ ಧೈರ್ಯ ಇದ್ದರೆ ಒಂದು ಅಫಿಡವಿಟ್ ಮಾಡಿ ಒಂದು ಕಂಪ್ಲೇಂಟ್ ಕೊಡಲಿ. ಕಂಪ್ಲೇಂಟೇ ಕೊಡಲ್ಲ ಎಲ್ಲೂ, ಬರೀ ಸಂತೆ ಭಾಷಣ ಅಷ್ಟೇ. ಎಲ್ಲೋಗೋದು ಸರಿ ಇಲ್ಲ ಅಂತ ಹೇಳೋದು. ಒಂದು ಕಂಪ್ಲೇಂಟ್ನ ಎಲ್ಲಿವರೆಗೂ ಲಾಡ್ಜ್ ಮಾಡಿ. ಈಗ ಯಾವುದೋ ಒಂದು, ಈಗ ಬಳ್ಳಾರಿ ಘಟನೆ ಆಯಿತು ಹೇಳಿದ್ರಿ ನಾವು, FIR ದಾಖಲೆ ಆಗಿದೆ. ಯಾಕಾಯಿತು? ಅದರಿಂದ ಇಲ್ಲಿ ರಾಜ್ಯದ ಜನತೆ EVM ಮೇಲೆ ವಿಶ್ವಾಸ. ಓದಕ್ಕೆ ಆಗಲ್ಲ. ಕರ್ನಾಟಕ ಸಾಂಖ್ಯಿಕ ಆಯೋಗನೇ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ನಾವಲ್ಲ. ಯೋಜನೆ, ಕಾರ್ಯಕ್ರಮ, ಸಂಯೋಜನೆ ಮತ್ತು ಸಾಂಘಿಕ ಇಲಾಖೆ ಅಧೀನದಲ್ಲಿರುತ್ತೆ. ಕರ್ನಾಟಕ ಸರ್ಕಾರದ್ದು ಸಾಂಘಿಕ ಇಲಾಖೆ ಇದೆಯಲ್ಲ, ಅದರ ಅಡಿಯಲ್ಲಿ ಬರೋದು, ಅವರ ಇಲಾಖೆ ಅಡಿಯಲ್ಲಿ ಇದು ಬರೋದು ಸರ್ವೆ. ಮೈಸೂರು ಮೂಲದ ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಮೂವ್ಮೆಂಟ್ GRAAM ಏಜೆನ್ಸಿ ಇದು ಮಾಡಿರೋವಂಥದ್ದು. ಅಂದಮೇಲೆ ಇನ್ಮೇಲೆ ಚೋರಿ ಎಲ್ಲ ಆಗ್ತಾಯಿತ್ತು. ಕಾಂಗ್ರೆಸ್ ಪಾರ್ಟಿ ಒಳಗಡೆ ಚೋರಿ. ಅವ್ರು ಯಾರೋ ಶಶಿ ತರೂರ್ ಇದ್ದಾರಲ್ಲ ಪಾಪ, ಅವರು ಈಗ ದಿಗ್ವಿಜಯ್ ಸಿಂಗ್ ಅಲ್ಲಿ ಒಳಗಡೆ ಇರೋ ಚೋರಿ ನೋಡ್ಕೊಬೇಕು ಅವರು. ಅದು ಬಿಟ್ಬಿಟ್ಟು ದೇಶದ ಜನದ ಮೇಲೆಲ್ಲ ಚೋರಿ ಆಪಾದನೆ ಮಾಡೋ ಅಂಥದ್ದು ಎಷ್ಟು ಸರಿ ಅನ್ನೋದು ಅರ್ಥ ಆಗ್ತೈತಿ. ಈಗ ಕಾಂಗ್ರೆಸ್ಸಲ್ಲೇ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅವ್ರ ಪಾರ್ಟಿಯಲ್ಲಿ, ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನು ಮುಚ್ಕೊಳೋಕ್ಕೆ ಈ ಒಂದು ಸರಿ ಇಲ್ಲ, EME ಸರಿ ಇಲ್ಲ ಅಂತೇಳಿ ಮಾಡ್ತಾ ಇರೋವಂಥದ್ದು ಆಪಾದನೆ. ಇದರಿಂದ ರಾಜ್ಯದ ಜನ ದೃಢೀಕರಿಸಿದ್ದಾರೆ. ರಾಜ್ಯದ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವೋಟ್ ಚೋರ್ ಯಾರು ಅಂತೇಳಿ ಈಗ ಜಗಜ್ಜಾಹಿರಾತ, ಕಾಂಗ್ರೆಸ್ ಅವರೇ ವೋಟ್ ಚೋರಿಗಳು ಅಂತೇಳಿ. ಓಕೆ.